ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಯಾದಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿದೆ. ಈ ಒಂದು ನೇಮಕಾತಿಯು 20/12/2023 ತಾರೀಕಂದು ಪ್ರಕಟಿಸಲಾಗಿದೆ. ಸ್ನೇಹಿತರೆ, ಇದಕ್ಕೆ ಬೇಕಾದ ವಿದ್ಯಾರ್ಹತೆ ಏನು, ವಯೋಮಿತಿ ಎಷ್ಟು, ಅರ್ಜಿ ಶುಲ್ಕ ಎಷ್ಟು, ಯಾವ ಥರ ಆಯ್ಕೆ ಮಾಡ್ಕೊಳ್ತಾರೆ, ಈ ಒಂದು ಹುದ್ದೆನ ಆಯ್ಕೆ ಅಂದರೆ ಈ ಒಂದು ಹುದ್ದೆಗೆ ಯಾವ್ಯಾವ ಡಾಕ್ಯುಮೆಂಟ್ ನೆಸೆಸಿಟಿ ಇದೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೇಮಕಾತಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ. ಹುದ್ದೆ ಹೆಸರು ನೋಡುವುದಾದರೆ ಲ್ಯಾಬ್ ಟೆಕ್ನಿಷಿಯನ್, ವೈದ್ಯಕೀಯ ಅಧಿಕಾರಿ ಹಾಗೂ ಇತರೆ ಹುದ್ದೆಗಳಿಗೆ ಪೋಸ್ಟ್ ಖಾಲಿ ಇವೆ. ಹುದ್ದೆಯ ವಿವರ: ಸ್ತ್ರೀ ರೋಗ ತಜ್ಞರಿಗೆ 3 ಹುದ್ದೆಗಳು ಖಾಲಿ ಇವೆ. ಮಕ್ಕಳ ತಜ್ಞ ಹುದ್ದೆಗೆ 4 ಹುದ್ದೆಗಳು ಖಾಲಿ ಇವೆ. ವೈದ್ಯ ಹುದ್ದೆಗೆ ಅಂದರೆ ಡಾಕ್ಟರ್ ಹುದ್ದೆಗೆ 1, MBBS ಡಾಕ್ಟರ್ ಹುದ್ದೆಗೆ 10, MBBS ಡಾಕ್ಟರ್ ಅಂದರೆ ನಮ್ಮ ಕ್ಲಿನಿಕ್ ಇದರಲ್ಲಿ 2 ಹುದ್ದೆಗಳು ಖಾಲಿ ಇವೆ. ವೈದ್ಯಕೀಯ ಅಧಿಕಾರಿ 3 ಹುದ್ದೆಗಳು, ಜಿಲ್ಲಾ ಸೂಕ್ಷ್ಮ ಜೀವಶಾಸ್ತ್ರಜ್ಞ 1, ದಂತ ನೈರ್ಮಲ್ಯ ತಜ್ಞ ಈ ಒಂದು ಹುದ್ದೆಗೆ 1 ಹುದ್ದೆ ಖಾಲಿ ಇದೆ. ಅಡಿಯಾಲಜಿಸ್ಟ್ ಸ್ವಿಚ್ ಥೆರಪಿಸ್ಟ್ ಈ ಒಂದು ಹುದ್ದೆಗೆ 1 ಮತ್ತು ಆಪ್ಟೋಮೆಟ್ರಿಸ್ಟ್ ಈ ಒಂದು ಹುದ್ದೆಗೆ 1 ಹುದ್ದೆ ಖಾಲಿ ಇವೆ. ಹಾಗೂ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಈ ಒಂದು ಹುದ್ದೆಗೆ 3 ಹುದ್ದೆಗಳು ಖಾಲಿ ಇವೆ. ಸ್ನೇಹಿತರೆ, ಈ ಎಲ್ಲ ಹುದ್ದೆಗಳಿಗೆ ವಿದ್ಯಾರ್ಹತೆ ನೋಡುವುದಾದರೆ DHFWS ಅಂದರೆ ಯಾದಗಿರಿಯ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಡಿಪ್ಲೊಮಾ, BSc, MLT ಪದವಿ, MSc, MBBS, MD, DNB, DCH, MPH, DPH ಮತ್ತು MAE ಮತ್ತು ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಪದವಿ ಯಾವುದಾದರೂ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹೊಂದಿರಬೇಕು. ಹುದ್ದೆಯ ಹೆಸರು: ಸ್ತ್ರೀ ರೋಗಶಾಸ್ತ್ರಜ್ಞರಿಗೆ ವಿದ್ಯಾರ್ಹತೆ ನೋಡುವುದಾದರೆ MBBS ಅಂದರೆ ಅಥವಾ MD ಅಥವಾ DNB ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಮಕ್ಕಳ ತಜ್ಞ ಈ ಒಂದು ಹುದ್ದೆಗೆ ವಿದ್ಯಾರ್ಹತೆ ನೋಡುವುದಾದರೆ MBBS, MD, DNB, DCH ಮತ್ತು ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ವೈದ್ಯ ಹುದ್ದೆಗೆ MBBS ಮತ್ತು MD ಮುಗಿದಿರಬೇಕು. MBBS ಡಾಕ್ಟರ್ ಮತ್ತು MBBS ಡಾಕ್ಟರ್ ನಮ್ಮ ಕ್ಲಿನಿಕ್ ಮತ್ತು ವೈದ್ಯಕೀಯ ಅಧಿಕಾರ ಈ ಒಂದು ಹುದ್ದೆಗೆ MBBS ಮುಗಿದಿರಬೇಕು. ಜಿಲ್ಲಾ ಸೂಕ್ಷ್ಮ ಜೀವಶಾಸ್ತ್ರಜ್ಞ ಈ ಒಂದು ಹುದ್ದೆಗೆ ಪದವಿ MSc ಸ್ನಾತಕೋತ್ತರ ಪದವಿ ಮುಗಿದಿರಬೇಕು ಮತ್ತು ದಂತ ನೈರ್ಮಲ್ಯ ತಜ್ಞೆಗೆ ಡಿಪ್ಲೊಮಾ ಮುಗಿದಿರಬೇಕು. ಹಾಗೂ ಅಡಿಯಾಲಜಿಸ್ಟ್ ಸ್ವಿಚ್ ಥೆರಪಿಸ್ಟ್ ಈ ಒಂದು ಹುದ್ದೆಗೆ ಪದವಿ ಮುಗಿದಿರಬೇಕು. ಆಪ್ಟೋಮೆಟ್ರಿಸ್ಟ್ ಈ ಒಂದು ಹುದ್ದೆಗೆ ಪದವಿ, ಸ್ನಾತಕೋತ್ತರ ಪದವಿ ಮುಗಿದಿರಬೇಕು. ಹಾಗೂ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಈ ಒಂದು ಹುದ್ದೆಗೆ ಪದವಿ MD, MPH, DPH, MAE ಅಥವಾ MSc ಹಾಗೂ ಸ್ನಾತಕೋತ್ತರ ಪದವಿ ಇದರಲ್ಲಿ ಯಾವುದಾದ್ರೂ ಒಂದು ಮುಗಿದಿರಬೇಕು. ಪ್ರಯೋಗಾಲಯ ತಂತ್ರಜ್ಞ ಹುದ್ದೆಗೆ ಡಿಪ್ಲೊಮಾ ಅಥವಾ BSc ಅಥವಾ MLT ಮುಗಿದಿರಬೇಕು. ಈ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ನೋಡುವುದಾದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಯಾದಗಿರಿ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ ವಯಸ್ಸು 70 ವರ್ಷ ನಿಗದಿಪಡಿಸಲಾಗಿದೆ. ಹುದ್ದೆಯ ಹೆಸರು ಮತ್ತು ಅದರ ವಯಸ್ಸಿನ ಮಿತಿ ನೋಡುವುದಾದರೆ ಸ್ತ್ರೀ ರೋಗ ತಜ್ಞರ ಹುದ್ದೆಗೆ ಗರಿಷ್ಠ 70 ವರ್ಷ ಇರುತ್ತೆ. ಮಕ್ಕಳ ತಜ್ಞ ಈ ಒಂದು ಹುದ್ದೆಗೆ ಗರಿಷ್ಠ 60 ವರ್ಷ ಇರುತ್ತೆ. ವೈದ್ಯ MBBS ಡಾಕ್ಟರ್, MBBS ಡಾಕ್ಟರ್ ಈ 3 ಹುದ್ದೆಗಳಿಗೆ ಗರಿಷ್ಠ 40 ವಯಸ್ಸಿನ ಮಿತಿ ಇರುತ್ತೆ. ಅಧಿಕಾರಿ ಈ ಒಂದು ಹುದ್ದೆಗೆ ಗರಿಷ್ಠ 50 ಇರುತ್ತೆ. ಜಿಲ್ಲಾ ಸೂಕ್ಷ್ಮ ಜೀವಶಾಸ್ತ್ರಜ್ಞ ಈ ಒಂದು ಹುದ್ದೆಗೆ ರೂಢಿಗಳ ಪ್ರಕಾರ ಇರುತ್ತದೆ. ದಂತ ನೈರ್ಮಲ್ಯ ತಜ್ಞ, ಅಡಿಯಾಲಜಿಸ್ಟ್ ಸ್ವಿಚ್ ಥೆರಪಿ, ಆಪ್ಟೋಮೆಟ್ರಿಸ್ಟ್, ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ, ಪ್ರಯೋಗಾಲಯ ತಂತ್ರಜ್ಞ ಈ ಎಲ್ಲ ಹುದ್ದೆಗಳಿಗೆ ಗರಿಷ್ಠ 40 ವಯಸ್ಸಿನ ಮಿತಿ ಇರುತ್ತದೆ. ಅರ್ಜಿ ಶುಲ್ಕ: ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ತರಹದ ಅರ್ಜಿ ಶುಲ್ಕ ಇರುವುದಿಲ್ಲ.
ಮತ್ತು ವೇತನ ಶ್ರೇಣಿ ನೋಡುವುದಾದರೆ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ 12,679ರಿಂದ 1,30,000ವರೆಗೆ ನಿಗದಿಪಡಿಸಲಾಗಿದೆ. ಆಯ್ಕೆಯ ವಿಧಾನ DHFSW ಅಂದರೆ ಯಾದಗಿರಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳನ್ನು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು DHFCWS ಯಾದಗಿರಿ ಅಧಿಕೃತ ವೆಬ್ಸೈಟ್ ಈ ಒಂದು ವೆಬ್ಸೈಟ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಲಿಂಕ್ ನೀವು ಜಾಯಿನ್ ಆಗೋದ್ರ ಮುಖಾಂತರ ಈ ನೋಟಿಫಿಕೇಷನ್ ಮತ್ತು ಅಪ್ಲೈ ಲಿಂಕ್ ಈ ಒಂದು ವೆಬ್ಸೈಟ್ನ ನಾವು ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರುತ್ತೇವೆ. ಮತ್ತು ಪ್ರಮುಖ ದಿನಾಂಕಗಳನ್ನು ನೋಡುವುದಾದರೆ ಪ್ರಾರಂಭ ದಿನಾಂಕ 22/12/2023 ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12/1/2024.